ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿವಿಲೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ನಿಮ್ಮ ಕೆರಿಯರ್, ನಿಮ್ಮ ಜಾಬ್ ಬಗ್ಗೆ ಒಂದು ರೀಡಿಂಗ್ ಮಾಡುವ. ಇದು ಮೊದಲನೇದು. ಇದು ನಿಮಗೆ ನೀವು ಏನು ಅನ್ನೋದನ್ನು ತೋರಿಸುತ್ತೆ. ಎರಡನೇದು, ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಗೋಲ್ ಏನು, ನಿಮ್ಮ ಕರ್ತವ್ಯ ಏನು ಅನ್ನೋದು ಎರಡನೇದಾಗಿರುತ್ತೆ. ಮೂರನೇದು, ಯಾವ ಕನಸು ನಿಮ್ಮನ್ನ ಸೆಳೀತಿದೆ, ನೀವೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಾಲ್ಕನೇದು, ನಿಮ್ಮ ಕನಸಿನ ಜೊತೆ ನೀವು ಹೇಗೆ ಕೆಲಸನ ಮಾಡಬೇಕು. ಐದನೇದು, ನೀವು ಯಾವ ಪ್ರಯತ್ನನ ಮಾಡಬೇಕು, ನಿಮ್ಮ ಕೆಲಸನ ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ಪ್ರಯತ್ನನ ಮಾಡಬೇಕು. ಆರನೇದು, ನಿಮ್ಮ ಭರವಸೆನ ಉಳಿಸ್ಕೊಂಡು ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡ್ಕೊಳ್ಳೋದು ಆಗಿರುತ್ತೆ. ಇನ್ಸ್ಪೈರ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರುತ್ತೆ. ಏಳನೇದು, ನೀವು ಮಾಡಬೇಕಾಗಿರೋ ಕೆಲಸ ಏನು ಮ್ಯಾಜಿಕ್ ಮಾಡಿದ್ರೆ, ನೀವೇನು ಐಡಿಯಾ ಮಾಡಿದ್ರೆ ಈ ಕೆಲಸ ಆಗುತ್ತೆ ಅನ್ನೋದು ಆಗಿರುತ್ತೆ ಅಂತ. ಮೊದಲನೇದು, ನೀವೇನು ಅಂತ ತೋರಿಸುತ್ತೆ. ಮೊದಲನೇದು, ನೀವು ಒಬ್ಬ ರಾಜ, ಕಿಂಗ್ ಆಫ್ ವಾಂಡ್ಸ್. ನೀವು ಏನೋ ಒಂದು ಕೆಲಸನ ಮಾಡಬೇಕು ಅಂತ ತುಂಬ ಅದ್ರ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿದ್ದೀರಾ, ಹೋರಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ತುಂಬ ಸ್ಟ್ರೆಸ್ ಆಗಿದ್ದೀರಾ. ಅದ್ರ ಬಗ್ಗೆ ಯೋಚನೆ ಮಾಡಿ, ಆ ಕೆಲಸದ ಬಗ್ಗೆನೇ ಯೋಚನೆ ಮಾಡಿ ನೀವು ತುಂಬ ಸ್ಟ್ರೆಸ್ ಆಗಿದ್ದೀರಾ. ಅದ್ರ ಬಗ್ಗೆ ಆ ಕೆಲಸನ ಸಂಪೂರ್ಣ ಮಾಡಬೇಕು ಅಂತ ತುಂಬ ಟ್ರಾವೆಲಿಂಗ್ ಕೂಡ ಮಾಡ್ತಾಯಿದ್ದೀರಾ. ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಕೂಡ. ನೀವು ಒಬ್ಬರು ರಾಜ, ನಾನೇ ಒಬ್ಬರು ಹೀರೋ, ರಾಜ ಅಂತ ಕೂಡ ಅನ್ಬೋದು. ಆ ರೀತಿ ನೀವು ಆ ಕೆಲಸದ ಮೇಲೆ ಆಸೆ, ನೀವೇ ರಾಜ ಅಂತ ಅಂದ್ಕೊಂಡು ನೀವೊಬ್ಬರು ರಾಜ ಆಗಿ ಆ ಕೆಲಸದ ಮೇಲೆ ನೀವು ಗಮನನ ಕೊಟ್ಟು ತುಂಬ ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಈ ಕೆಲಸ ನನ್ನಿಂದ ಹಾಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಆ ಕೆಲಸನ ಮಾಡೋದಕ್ಕೆ ನೀವು ತುಂಬ ಸ್ಪೀಡಾಗಿದ್ದೀರಾ. ತುಂಬ ಅದಕ್ಕೆ ಅಂತಲೇ ನೀವು ತುಂಬ ಎಫರ್ಟ್ ಹಾಕ್ತಿದ್ದೀರಾ. ತುಂಬ ಎಫೆಕ್ಟ್ ಹಾಕಿ ನೀವು ಈ ಕೆಲಸನ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದನ್ನು ಬಿಟ್ಟು ನಿಮ್ಮ ಗಮನ ಬೇರೆ ಯಾವುದ್ರ ಕಡೆ ಕೂಡ ಹೋಗ್ತಿಲ್ಲ. ನನ್ನ ಗುರಿ ಏನು, ನನ್ನ ಕೆಲಸ ಏನು ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಮ ಗಮನ ಇದೆ ಅಂತ ಹೇಳ್ಬೋದು. ಇದು ನೀವಾಗಿದ್ದೀರಾ. ಸೆಕೆಂಡ್ ಒನ್, ಈ ಪ್ರಪಂಚದಲ್ಲಿ ನಿಮ್ಮ ಗೋಲ್, ಕರ್ತವ್ಯವೇನು. ನಿಮ್ಮ ಕರ್ತವ್ಯ ಏನು ಅಂದರೆ, ನಿಮ್ಮ ಫ್ಯಾಮಿಲೀಲಿ ನೀವೇ ಒಬ್ಬರು ರಾಜ ಅಥವಾ ರಾಣಿಯಾಗಿ ಎಲ್ಲದನ್ನು ನಿಭಾಯಿಸಬೇಕು. ಯಾರಿಗೆ ಯಾವುದೇ ಮೋಸ ಆಗದಲೇ, ಯಾರಿಗೆ ಯಾವುದೇ ತೊಂದರೆ ಆಗದಲೇ ಎಲ್ಲದನ್ನು ಒಂದು ಉತ್ತಮ ರೀತಿಯಲ್ಲಿ ತೂಗಿಸ್ಕೊಂಡು ಹೋಗಬೇಕು. ಅದು ನನ್ನ ಕೆಲಸ, ಅದು ನನ್ನ ಗೋಲು, ನನ್ನ ಜವಾಬ್ದಾರಿ. ನನ್ನ ಸಂಸಾರವನ್ನು, ನನ್ನ ಫ್ಯಾಮಿಲಿನ, ನನ್ನ ಅಕಸ್ಮಾತು ಆಲ್ರೆಡಿ ಜಾಬಲ್ಲಿರೋರು ಅಂತಾದರೆ ನನ್ನ ಜೊತೆ ಕೆಲಸ ಮಾಡೋ ಅಂಥವ್ರನ್ನ, ನನ್ನ ಆಫೀಸಲ್ಲಿರೋ ಅಂಥವ್ರನ್ನ, ನನ್ನ ಜೊತೇಲಿ ಯಾರಿದ್ದಾರೆ, ನನ್ನ ಕೈ ಕೆಳಗೆ ಯಾರಿದ್ದಾರೆ ಅವರಷ್ಟು ಜನನ ನಾನು ಸರಿಯಾದ ರೀತಿಯಲ್ಲಿ ತೂಗಿಸ್ಕೊಂಡು ಹೋಗಬೇಕು. ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ನಾನು ನಿಲ್ಲಬೇಕು. ಯಾರಿಗೇನೇ ತೊಂದರೆ ಇದ್ರೂ ಅದನ್ನು ನಾನು ಕ್ಲಿಯರ್ ಮಾಡಬೇಕು. ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ಸಿಂಗಲ್ಲಾಗಿ ಇದ್ದು ಎಲ್ಲರಿಗೂ ಒಂದು ಜಡ್ಜ್ಮೆಂಟ್, ಎಲ್ಲರಿಗೂ ನ್ಯಾಯನ ದೊರಕಿಸ್ಕೊಡ್ತೀರಾ. ಇದು ನಿಮ್ಮ ಗೋಲಾಗಿದೆ. ನನ್ನಿಂದ ಯಾರಿಗೂ ತೊಂದರೆ ಆಗದೇ ಇರೋ ಹಾಗೆ, ಎಲ್ಲರಿಗೂ ನನ್ನಿಂದ ಒಳ್ಳೆಯದೇ ಆಗಬೇಕು, ಎಲ್ಲರನ್ನು ನಾನು ಒಂದೇ ಸಮಾನದಲ್ಲಿ ನೋಡಬೇಕು, ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಿಮ್ಮ ಗೋಲಾಗಿದೆ. ಒಬ್ಬರು ನ್ಯಾಯಾಧೀಶರ ಸ್ಥಾನದಲ್ಲಿ ಕೂಡ, ಕೆಲವರು ಇಲ್ಲಿ ಲಾಯರ್ ಆಗಿ ಕೂಡ ಟ್ರೈನಿಂಗ್ ಕೂಡ ಮಾಡ್ತಿರ್ಬೋದು, ಅಥವಾ ಲಾಯರ್ ಆಗೋದಕ್ಕೆ ಎಜುಕೇಷನ್ ಓದ್ತಿರ್ಬೋದು, ಇಲ್ಲ ಲಾಯರ್ ಕೆಲಸದಲ್ಲಿ ಕೂಡ ಇರೋ ಅಂಥವ್ರು ಈ ರೀಡಿಂಗ್ನ ನೋಡ್ತಿರ್ಬೋದು. ಅದು ನಿಮ್ಮ ಗೋಲಾಗಿರುತ್ತೆ. ಮೂರನೇದು, ಯಾವ ಕನಸು ನಿಮ್ಮನ್ನು ಸೆಳೀತಿದೆ, ಏನು ಕೆಲಸ ಮಾಡಬೇಕು. ನಿಮ್ಮ ಕನಸು ಏನಾಗಿದೆ ಅಂದರೆ, ಕೆಲಸ ಮಾಡಿ ಮಾಡಿ ಸಾಕಾಗಿದೆ, ಒಂದು ಸೆಲೆಬ್ರೇಷನ್ ಬೇಕು ಅಂತ ನಿಮ್ಮ ಕನಸು ನಿಮ್ಮನ್ನು ಸೆಳೀತಿದೆ. ಪಾರ್ಟಿ ಬೇಕು, ಸೆಲೆಬ್ರೇಷನ್ ಬೇಕು ಅಂತ, ಒಂದು ಸ್ಪೆಷಲ್ ಈವೆಂಟ್ ಬೇಕು, ಸ್ಪೆಷಲ್ಲಾಗಿರೋ ಪರ್ಸನ್ ಜೊತೆ ನಾನು ಒಂದು ಪಾರ್ಟಿನ ಮಾಡಬೇಕು ಅಂತ ನಿಮ್ಮ ಕನಸು ನಿಮ್ಮನ್ನು ಸೆಳೀತಿದೆ. ಆದರೆ
ಆ ಪಾರ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೇ ಆದರೆ ನೀವು ಇಲ್ಲಿ ಏನು ಅಂದ್ಕೊಂಡಿದ್ದೀರಿ, ನಿಮ್ಮ ಗೋಲ್ ಏನಿದೆ ಆ ಗೋಲನ್ನು ನೀವು ತಲುಪೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪಾರ್ಟಿಗೆ, ಫ್ರೆಂಡ್ಶಿಪ್ಗೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟೇ ಟೈಮ್ ಕೊಟ್ಟು ನಿಮ್ಮ ಗೋಲ್ ಕಡೆ ಗಮನ ಕೊಡಬೇಕು ಅಂತ ಇಲ್ಲಿ ಹೇಳ್ತಿದೆ. ನಿಮ್ಮ ಕನಸಿನ ಕಡೆ ನೀವು ಏನು ನಿಮ್ಮ ಆಸೆ ಅಂತ ಅಂದ್ಬಿಟ್ಟು ನಾನೀಗ ಸದ್ಯಕ್ಕೆ ನನಗೆ ಸೆಲೆಬ್ರೇಷನ್ ಬೇಕು ಅಂತ ನೀವು ಬರೀ ಸೆಲೆಬ್ರೇಷನ್ ಕಡೆ ಗಮನ ಕೊಟ್ಟಿದ್ದೆ ಆದರೆ ನಿಮ್ಮ ಗೋಲ್ನ ನೀವು ಮರಿತೀರಾ. ಆದ್ದರಿಂದ ನಿಮ್ಮ ಗೋಲ್ನ ನೀವು ಮರಿಬೇಡಿ. ಮತ್ತು ಆ ಪಾರ್ಟಿಲಿರೋ ಅಂಥವ್ರು, ನಿಮ್ಮ ಜೊತೆಲಿರೋ ಅಂಥವ್ರೆ ನಿಮ್ಮ ಗೋಲ್ಗೆ ಅಡ್ಡಗಾಲು ಹಾಕ್ಬೋದು. ನಿಮ್ಮ ಗೋಲು ನೆರವೇರದೇ ಇರೋ ರೀತಿ ಅವರು ಅದನ್ನು ತಡೀಬೋದು. ಅವರು ಅದನ್ನು ನಿನಗಿದು ಬೇಡ, ನೀನು ಇದನ್ನು ಮಾಡಬೇಡ, ನೀನು ಇದೇ ರೀತಿ ಇರು, ಆ ರೀತಿ ಆಗಬೇಡ, ನಿನಗದು ಸರಿ ಹೋಗಲ್ಲ, ಈ ರೀತಿ ಕೂಡ ಅವರು ನಿಮಗೆ ಹೇಳಿ ಅದನ್ನು ನಿಮ್ಮಿಂದ ತಡೀಬೋದು. ಅದರಿಂದ ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ಮಾತ್ರ ನೀವು ಗಮನನ ಕೊಡಬೇಕಾಗತ್ತೆ. ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಮಾತ್ರ ನೀವು ಗಮನನ ಕೊಡಬೇಕಾಗತ್ತೆ. ಇಂಥ ಪಾರ್ಟಿ, ಸೆಲೆಬ್ರೇಷನ್ ಕಡೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಮ ಗೋಲು ನೀವು ಸಾಧಿಸ್ತೀರಾ ಅಂತ ಹೇಳ್ಬೋದು. ಮತ್ತು 4ನೇದು, ನಿಮ್ಮ ಕನಸಿನ ಜೊತೆ ಹೇಗೆ ಕೆಲಸ ಮಾಡಬೇಕು. ನೋಡಿ, ಮೂನ್ ಕಾರ್ಡ್ ಬಂದಿದೆ. ನಿಮ್ಮ ಕನಸು ಏನಿದೆ ಅನ್ನೋದನ್ನು ದಯವಿಟ್ಟು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಹೇಳ್ದಂಥ ನೀವು ನನ್ನ ಕನಸು ಈ ರೀತಿ ಇದೆ, ನಾನು ಈ ರೀತಿ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದೆ ಆದರೆ ಅದನ್ನು ಕೆಲವರು, ಯಾರೋ 3ನೇ ವ್ಯಕ್ತಿ ಆದರೂ ಆಗ್ಬೋದು, ಕೆಲವರು ಅದನ್ನು ತಡೀತಾರೆ. ಅದ್ರ ಬಗ್ಗೆ ಇಲ್ಲದೆ ಇರೋದನ್ನು ಹೇಳಿ ನೀವು ಅದನ್ನು ಮಾಡದೇ ಇರೋ ರೀತಿ ಅದನ್ನು ತಡೀತಾರೆ. ಅದರಿಂದ ನೀವು ದಯವಿಟ್ಟು ನಿಮ್ಮ ಕನಸು ಏನಿದೆ, ನಿಮ್ಮ ಗೋಲ್ ಏನಿದೆ ಅದ್ರ ಬಗ್ಗೆ ಬೇರೆ ಯಾರ ಹತ್ರನೂ ಡಿಸ್ಕಷನ್ ಮಾಡಕೂಡ್ದು. ಮಾಡಿದ್ರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ತಾರೆ. ನೀವು ಏನು ಗೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಗೋಲ್ನ ಅಲ್ಲೇ ಸ್ಟಾಪ್ ಮಾಡ್ತಾರೆ. ನಿಮ್ಮ ಗೋಲ್ನ, ನಿಮ್ಮ ಆಸೆನ ನೀವು ನೆರವೇರಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಬೇರೆ ಯಾವುದೇ ವ್ಯಕ್ತಿಗಳ ಹತ್ರ ಆಗಲಿ, ನಿಮ್ಮ ಫ್ರೆಂಡ್ ಹತ್ರ ಆಗಲಿ, ಪರ್ಸನ್ ಹತ್ರ ಆಗಲಿ ದಯವಿಟ್ಟು ಇದನ್ನು ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಗೋಲು ಪೂರ್ತಿ ಆಗೋವರೆಗೂ ಇದನ್ನು ಯಾರ ಹತ್ರನೂ ಕೂಡ ಹೇಳಬಾರ್ದು ಅಂತ ಇದೆ. ನಿಮ್ಮ ಕನಸಿನ ಜೊತೆ ಆ ರೀತಿ ನೀವು ಕೆಲಸ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಕೆಲಸನ, ನಿಮ್ಮ ಸಾಧನೆಯನ್ನು ಸಾಧಿಸ್ತೀರ. ಇಲ್ಲ ನೀವು ನನ್ನ ಫ್ರೆಂಡು, ನನ್ನ ಕೊಲೀಗು ಅಂತ ನೀವು ಅವ್ರ ಹತ್ರ ಹೇಳ್ಕೊಳ್ತಾ ಬಂದರೆ ನಿಮ್ಮ ಆಸೆಗಳನ್ನು, ನಿಮ್ಮ ಗೋಲ್ನ, ಅದನ್ನು ಅವರು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಅದರಿಂದ ದಯವಿಟ್ಟು ಹೇಳ್ಬೇಡಿ. ಮತ್ತು ಸೀಕ್ರೆಟಾಗಿ ನೀವು ನಿಮ್ಮ ಗೋಲನ್ನು ಸಾಧಿಸಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಕೆಲವರು ನಿಮ್ಮ ಬಗ್ಗೆ ಸೀಕ್ರೆಟ್ ಮಾಡ್ತಾರೆ, ನಿಮ್ಮ ಕೆಲಸದ ಬಗ್ಗೆ ಇಲ್ಲದೇ ಇರೋವಂಥ ಗಾಸಿಪ್ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅಂತ ಹೇಳ್ತಿದೆ. 5ನೇದು, ಇದಕ್ಕೆ ನಿಮ್ಮಿಂದ ಏನು ಪ್ರಯತ್ನ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದ್ರೆ ಯಾವ ರೀತಿ ಅಂತ ಅಂದರೆ, ಈ ಕಡೆ ಫ್ರೆಂಡ್ಶಿಪ್ಪು, ಫ್ಯಾಮಿಲಿ, ನಿಮ್ಮ ಕೆರಿಯರ್ ಗೋಲ್ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ. ಆ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ನೀವೇನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟು ನೀವು ಮಾಡಿದ್ದೇ ಆದರೆ ಮಾತ್ರ ನೀವು ನಿಮ್ಮ ಗೋಲನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಪ್ರಯತ್ನ ಇಷ್ಟೇ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಫ್ಯಾಮಿಲಿನೂ ಬಿಡಬಾರ್ದು, ಈ ಕಡೆ ನಿಮ್ಮ ಗೋಲ್ನೂ ಬಿಡಬಾರ್ದು, ಈ ಕಡೆ ಫ್ರೆಂಡ್ನೂ ಬಿಡಬಾರ್ದು, ಈ ಕಡೆ ನಿಮ್ಮ ಕನಸನ್ನು ಬಿಡಬಾರ್ದು. ಅದಕ್ಕೋಸ್ಕರ ಆ ರೀತಿ ನೀವು ಬ್ಯಾಲೆನ್ಸ್ ಮಾಡಿದ್ದಾದರೆ ಮಾತ್ರ, ಕೆಲವರು ಅಲ್ಲೇ ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ, ನಿಮ್ಮ ಗೋಲ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ, ನಿಮ್ಮ ಫ್ರೆಂಡ್ಶಿಪ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ. ಅದೇ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೆ ಆದರೆ ನಿಮ್ಮ ಗೋಲ್ನ ನೀವು ತಲುಪ್ತೀರಾ. ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಸಾಧಿಸ್ತೀರಾ. ಮತ್ತು ನಿಮ್ಮ ಗೋಲ್ಗೆ ನೀವು ಆದಷ್ಟು ಪ್ರಯತ್ನ ಪಡಬೇಕು. ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಬರೀ ಫ್ಯಾಮಿಲಿ, ಫ್ರೆಂಡ್ಶಿಪ್ ಅನ್ನೋದನ್ನು ಒಂದು ಕಡೆ ಇಟ್ಟು ನಿಮ್ಮ ಗೋಲ್ ಕಡೆ ಗಮನನ ಕೊಡಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇಲ್ಲಿ ಬರ್ತಿದೆ. 6ನೇದು, ಯಾವ ಭರವಸೆನ ಉಳಿಸ್ಕೊಂಡು ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಹ್ಯಾಪಿ ಫ್ಯಾಮಿಲಿ, ನೀವು ನಿಮ್ಮ ಗೋಲ್ ಕಡೆ ಗಮನ ಕೊಟ್ಟು ನಾನು ಸಾಧಿಸ್ತೀನಿ, ನಾನು ಇದನ್ನು ಮಾಡ್ತೀನಿ ಅಂತ ನೀವು ಭರವಸೆನ ಇಟ್ಕೊಂಡು ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಫ್ಯಾಮಿಲಿ ನಿಮಗೆ ಇನ್ಸ್ಪೈರ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ನಿಮಗೆ ಇನ್ಸ್ಪೈರ್ ಆಗುತ್ತೆ. ಆ ಗೋಲ್ ಸಾಧನೆ ಮಾಡೋದ್ರಿಂದ ಒಂದು ಹೊಸ ಮನೆನ ಕಟ್ಬೋದು, ಒಂದು ಹೊಸ ಫ್ಯಾಮಿಲಿ ನಿಮಗೆ ಹತ್ರ ಆಗ್ಬೋದು. ನಿಮ್ಮ ಮನೆಗೆ
ಕೆಲವರು ನಿಮ್ಮ ದೂರ ಇರೋರು ನೀವು ಒಂದು ಗೋಲ್ನ ನಿಮ್ಮ ಸಾಧನೆನ ನೋಡಿ ಅವರು ನಿಮ್ಮ ಹತ್ರ ಬರ್ಬೋದು. ಈ ರೀತಿ ಇದೆ. ಅದರಿಂದ ನೀವು ನಿಮ್ಮ ಗೋಲ್ ಕಡೆ ಗಮನನ ಕೊಟ್ಟು ನೀವು ಇನ್ಸ್ಪೈರ್ ಆಗಿದ್ದೆ ಆದರೆ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಕೂಡ ನಿಮಗೆ ಒಬ್ಬರು ಇನ್ಸ್ಪೈರ್ ಆಗಿರುವಂಥ ವ್ಯಕ್ತಿ ಕೂಡ ಇರ್ಬೋದು. ಅವರು ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಆಗಿರ್ಬೋದು. ಅವರು ಕೂಡ ನಿಮಗೆ ಇನ್ಸ್ಪೈರ್ ಆಗಿರ್ತಾರೆ. ಇವ್ರ ರೀತಿ ನಾನು ಇರಬೇಕು, ಇವ್ರ ರೀತಿ ನಾನು ಸಾಧನೆ ಮಾಡಬೇಕು ಅಂತ ಕೂಡ ನೀವು ಇನ್ಸ್ಪೈರ್ ಆಗಿ ನೀವು ಈ ಗೋಲ್ ಕಡೆ ನೀವು ಗಮನನ ಕೊಡ್ತಿರ್ಬೋದು. ಹಾಗೆ ಕೊಟ್ಟಿದ್ದೆ ಆದರೆ ಮಾಡಿದ್ದರೆ ನೆಕ್ಸ್ಟ್ ಜನ್ರೇಷನ್ ಏನಿದೆ ಅದು ಅವರು ನಿಮಗೆ ಇನ್ಸ್ಪೈರ್ ಆಗ್ತಾರೆ. ನಾನು ಇವ್ರ ರೀತಿ ಇರಬೇಕು, ಇವ್ರ ಥರ ಸಾಧನೆನ ಮಾಡಬೇಕು ಅಂತ ಅವರು ಇನ್ಸ್ಪೈರ್ ಆಗ್ತಾರೆ. ಅದು ನಿಮ್ಮ ಗೋಲ್ನ ಸಾಧನೆ ಮಾಡ್ತಾ ಮಾಡ್ತಾ ನೀವು ತುಂಬ ರಿಚ್ಚಾಗಿ ಬೆಳಿತೀರಾ. ನಿಮ್ಮಿಂದ ಕೆಲವರು ಎಷ್ಟೋ ಜನಕ್ಕೆ ಸಹಾಯ ಮಾಡೋ ಒಂದು ಮಟ್ಟಕ್ಕೆ ನೀವು ಬೆಳಿತೀರಾ ಅಂತ ಕೂಡ ಇಲ್ಲಿ ಬರ್ತಿದೆ. 7ನೇದು, ಏನು ಮ್ಯಾಜಿಕ್ ಮಾಡಿದ್ರೆ ಅದು ಆಗುತ್ತೆ. ನೋಡಿ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಗೋಲು ಸಾಧನೆ ಮಾಡೋದಕ್ಕೆ ನೀವು ಏನು ಮ್ಯಾಜಿಕ್ ಮಾಡಿದ್ರೆ ಅದಾಗತ್ತೆ ಅಂತ. ಏನು ಮ್ಯಾಜಿಕ್ ಮಾಡಿದ್ರೆ ಕೆಲವರು ಹಳೆಯ ಐಡಿಯಾನೇ ಉಪಯೋಗಿಸಿ ನಾನು ಹಿಂಗೆ ಮಾಡಬೇಕು, ಈ ಕೆಲಸಕ್ಕೆ ಇಷ್ಟೇ ಇದೆ, ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಇದರಲ್ಲಿ ನೀವು ಮಾಡ್ತಾಯಿದ್ದೀರಾ. ಆದರೆ ಅದು ತಪ್ಪು. ಹೊಸ ಐಡಿಯಾಗಳನ್ನ ನೀವು ನಿಮ್ಮ ಕೆರಿಯರ್ ಲೈಫಲ್ಲಿ, ನಿಮ್ಮ ಜಾಬಲ್ಲಿ ನೀವು ಹೊಸ ಥರ ಐಡಿಯಾನ ಉಪಯೋಗಿಸಿದ್ದೆ ಆದರೆ, ಹೊಸತನನ ಅದರಲ್ಲಿ ಹಾಕಿದ್ದೆ ಆದರೆ ನೀವು ನಿಮ್ಮ ಗೋಲ್ನ ಸಾಧನೆ ಮಾಡ್ತೀರಾ. ಮತ್ತು ನ್ಯೂ ಬಿಗಿನಿಂಗ್ ಬರ್ತಿದೆ ನಿಮ್ಮ ಲೈಫಲ್ಲಿ. ನ್ಯೂ ಬಿಗಿನಿಂಗ್ ಬಂದು ಹೊಸ ಒಂದು ಮ್ಯಾಜಿಕ್ ಆಗಿ ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ನ ಸಾಧನೆ ಮಾಡ್ತೀರಾ. ಮತ್ತು ಹಣಕಾಸಿನ ವ್ಯವಸ್ಥೆ ಕೂಡ ಒಂದು ಉತ್ತಮ ಮಟ್ಟಕ್ಕೆ ಆಗುತ್ತೆ. ಹಣ ಕೂಡ ನಿಮಗೆ ಬರುತ್ತೆ. ಮತ್ತು ಯಾರಾದರೂ ಆಸ್ತಿ ಬಗ್ಗೆ ಯೋಚನೆ ಮಾಡಿಕೊಂಡು ಅದ್ರ ಕಡೆ ಗಮನ ಕೊಟ್ಟಿದ್ರೆ ಅದು ಕೂಡ ನಿಮ್ಮಂತೆ ಆಗುತ್ತೆ. ಕೆರಿಯರಲ್ಲಿ ತುಂಬ ಚೆನ್ನಾಗಿ ಆಗ್ತೀರಾ ಅಂತ ಕೂಡ ಹೇಳ್ಬೋದು. ಮತ್ತು ಎಲ್ಲನೂ ನೀವು ಏನು ಈಗ ಜಾಬ್ಗೋಸ್ಕರ ಏನೇನು ಮಿಸ್ ಮಾಡ್ಕೊಂಡಿದ್ದೀರಾ ಅದೇ ಜಾಬಿಂದ ಪ್ರತಿಯೊಂದು ನಿಮ್ಮ ಕೈಗೆ ಬಂದು ಸೇರುತ್ತೆ ಅಂತ ಕೂಡ ಹೇಳ್ಬೋದು. ದುಡ್ಡಿನ ಸಮಸ್ಯೆ ಕೂಡ ಕೆಲವರಿಗೆ ಕಾಡ್ತಿದೆ. ಅದು ನೀವು ಬ್ಯಾಲೆನ್ಸ್ ಮಾಡಿದ್ದೇ ಆದರೆ ಹಣದ ಸಮಸ್ಯೆ ಕೂಡ ನಿಮಗೆ ಕಾಡೋದಿಲ್ಲ. ಅದರಲ್ಲೂ ಒಂದು ಉತ್ತಮವಾದ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ವ್ಯವಸ್ಥೆ ಕೂಡ ನಿಮಗೆ ಸರಿ ಹೋಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಹೊಸ ಐಡಿಯಾಗಳನ್ನು ನಿಮ್ಮಲ್ಲಿರುವ ಕ್ರಿಯೇಟಿವಿಟಿನ ನೀವು ಹೊರ ತಂದಿದ್ದೆ ಆದರೆ ನಿಮ್ಮ ಗೋಲನ್ನು ನೀವು ತಲುಪ್ತೀರಾ ಅಂತ ಹೇಳ್ಬೋದು. ಓನ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತೋ ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್ ಆಲ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.